ಹಾಯ್, ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನು ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಅಂದರೆ, ಯಾರ್ಯಾರು PCOD, PCOS, ಫರ್ಟಿಲಿಟಿ ಇಶ್ಯೂಸ್ ಮತ್ತು ಯಾರ್ಯಾರು ಕನ್ಸೀವ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಆಗ್ತಾ ಇಲ್ಲ, ಅವರೆಲ್ಲರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದೊಂದು ಆಸನಗಳನ್ನ ಸಜೆಸ್ಟ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬದ್ಧಕೋನಾಸನ. ಬದ್ಧಕೋನಾಸನ ಹೇಗೆ ಮಾಡಬೇಕು ಅಂದರೆ, ಎರಡು ಪಾದಗಳನ್ನ ಕೂಡಿಸ್ಬೇಕು, ನಂತರ ಚಾಲನೆ ಕೊಡ್ತೀವಿ. ಪೂರಕ ರೇಚಕ, ಉಸಿರಾಟ ಸಹಜವಾಗಿ ಮಾಡ್ತೀವಿ. ನಂತರ ದೀರ್ಘವಾಗಿ ಉಸಿರು ತಗೋತೀವಿ. ಉಸಿರು ಬಿಡ್ತಾ ಮುಂದೆ ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ತೀವಿ. ಉಸಿರು ತಗೋತಾ ಮೇಲೆ ಹಾಗೆ ಬಲಕ್ಕೆ ಎಡಕ್ಕೆ ಚಾಲನೆ ಕೊಡ್ತೀವಿ. ಹಾಗೆ ನಾವು ಎಡದಿಂದ ಬಲ ಭ್ರಮಣ ಮಾಡ್ತೀವಿ. ಹಾಗೆ ರಿವರ್ಸ್. ಎರಡನೇ ಆಸನ ಉಪವಿಷ್ಟ ಕೋನಾಸನ ಮಾಡ್ತೀವಿ. ಎರಡೂ ಕಾಲನ್ನ 90 ಡಿಗ್ರಿ ಸ್ಟ್ರೆಚ್ ಮಾಡ್ತೀವಿ. ಎಡಕ್ಕೆ ಬಲಕ್ಕೆ ಚಾಲನೆ ಕೊಡ್ತೀವಿ. ಚಾಲನೆ ಕೊಟ್ಟ ನಂತರ ಎಡದಿಂದ ಬಲ ಭ್ರಮಣ ಮಾಡ್ತೀವಿ. ಹಾಗೆ ರಿವರ್ಸ್. ವಾಪಸ್ ಬರ್ತೀವಿ, ಸಹಜ ಸ್ಥಿತಿಗೆ ಬರ್ತೀವಿ. ಈ ಎರಡೂ ಆಸನಗಳನ್ನ ಮಾಡುವಾಗ ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ದೀರ್ಘವಾಗಿ ಉಸಿರು ತಗೋತೀವಿ, ದೀರ್ಘವಾಗಿ ಉಸಿರನ್ನ ಹೊರಗಾಗ್ತೀವಿ. ನಂತರ ವಜ್ರಾಸನ ಸ್ಥಿತಿಗೆ ಬಂದು ವಿಶ್ರಾಂತಿಯನ್ನು ಮಾಡ್ತೀವಿ. ಸೊ ಯಾರ್ಯಾರು ಈ ಎಲ್ಲ ಸಮಸ್ಯೆಗಳನ್ನ ನಾನು ಮೊದಲೇ ಹೇಳಿದ ಹಾಗೆ ಯಾರ್ಯಾರು PCOD, PCOS, ಫರ್ಟಿಲಿಟಿ ಇಶ್ಯೂಸು ಮತ್ತು ಈಗ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಆಗ್ತಾ ಇರಲ್ಲ, ಯಾರ್ಯಾರು ಈ ಎಲ್ಲ ಸಮಸ್ಯೆಗಳಿಂದ ನಾವು ಸಫರ್ ಆಗ್ತಾ ಇದ್ದೀವೋ ಅವರೆಲ್ಲರೂ ಪ್ರತಿನಿತ್ಯ 2 ಆಸನಗಳನ್ನ ಮಾಡ್ತೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ಸಬ್ಜೆಕ್ಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.